ಪ್ರಜಾಪ್ರಭುತ್ವದ ದೇಗುಲ ಅಂತಾನೆ ಬಣ್ಣಿಸುವಂತಹ ಸಂಸತ್ ಭವನದ ಅಟ್ಯಾಕ್ಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ವಿ. ಮೇಜರ್ ಸೆಕ್ಯೂರಿಟಿ ಲ್ಯಾಬ್ಸ್ ಯಾವ ರೀತಿ ಆಯ್ತು ಅನ್ನೋದನ್ನ ನೋಡ್ತಾ ಇದ್ರೆ, ಇನ್ನೊಂದು ಕಡೆಗೆ ಇದನ್ನೇ ಅಸ್ತ್ರವಾಗಿ ಬಳಸಿಕೊಳ್ಳೋದಕ್ಕೆ ತಾಲೀಮ್ ಕೂಡ ಆಗ್ತಾ ಇದೆ. ಸಂಸತ್ ದಾಳಿ, ಲೋಕ ಸಮರಕ್ಕೆ ಇದೇ ವಿಚಾರವನ್ನು ಅಸ್ತ್ರವಾಗಿ ಇಟ್ಕೊಳ್ಳೋದಕ್ಕೆ, ಬಳಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಕೂಡ ತಯಾರಿಯಲ್ಲಿದೆ. ಪ್ರತಾಪ್ ಸಿಂಹ ಅವರನ್ನ ಟಾರ್ಗೆಟ್ ಮಾಡಿ ಪ್ರತಾಪ್ ಸಿಂಹ ಅವರನ್ನ ಆರೋಪಿತ ಸ್ಥಾನದಲ್ಲಿ ನಿಲ್ಲಿಸಿ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ರಾಜೀನಾಮೆಗೆ ಒತ್ತಾಯಿಸಿ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು. ಸೋಷಿಯಲ್ ಮೀಡಿಯಾದಲ್ಲೂ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಈಗ ಕಾಂಗ್ರೆಸ್ನವರು ಬ್ರಹ್ಮಾಸ್ತ್ರವನ್ನ ಬಳಸ್ತಾ ಇದ್ದಾರೆ. ಲೋಕಸಮರಕ್ಕೂ ಮುನ್ನ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಪ್ರತಾಪ್ ಸಿಂಹ ಅವರನ್ನ ಮುಜುಗರದ ಪೊಸಿಷನ್ಗೆ ತಳ್ಳುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಪ್ರತಾಪ್ ಸಿಂಹ ಅವರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸುವಂತಹ ತಂತ್ರಗಾರಿಕೆಯನ್ನ ನಿನ್ನೆ ಮಧ್ಯಾಹ್ನದಿಂದ ಕೂಡ ಘಟನೆಯಾಗಿ ಕೆಲವೇ ಗಂಟೆಗಳಲ್ಲಿ ಶುರುವಾಗಿದ್ದನ್ನ ನಾವು ಗಮನಿಸಿದ್ವಿ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಕುರಿತು ಟ್ರೆಂಡ್ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಅವರು ಸದಾ ಒಂದು ವರ್ಗದ ವಿರುದ್ಧ ವಿಷ ಕಾರ್ತಾರಲ್ಲ, ಆ ವರ್ಗದ ಒಂದಷ್ಟು ಜನ ಪ್ರಶ್ನೆಯನ್ನ ಕೂಡ ಕೇಳ್ತಾ ಇದ್ದಾರೆ. ಇದನ್ನೇ ನಾವ್ಯಾರಾದ್ರೂ ಮಾಡಿದಿದ್ರೆ ಏನೆಲ್ಲ ಲೇಬಲ್ ಅನ್ನ ಹಚ್ತಾ ಇದ್ರಿ, ಈಗ ನಿಮ್ಮದೇ ಕಚೇರಿಯಿಂದ ಪಾಸ್ ಸಿಕ್ಕಿದೆ ಅವರಿಗೆ, ನೀವೀಗ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು, ಜವಾಬ್ದಾರರು ನೀವೇ, ಇಷ್ಟು ದೊಡ್ಡ ಸೆಕ್ಯೂರಿಟಿ ಲ್ಯಾಬ್ಸ್ಗೆ ಜವಾಬ್ದಾರರು ನೀವೇ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಬಿಜೆಪಿಯನ್ನ ಕೂಡ ಇಲ್ಲಿ ಇಕ್ಕಟ್ಟಿಗೆ ಸಿಲುಕಿಸುವಂತಹ ತಂತ್ರವನ್ನ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಸಿದ್ದರಾಮಯ್ಯ ಅವರ ಟ್ವಿಟರ್ ನಲ್ಲಿ ಟ್ವೀಟ್ ಹೊರಬಿದ್ದಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ಚೌಕಿದಾರ ಇಲ್ಲಿ ಸಂಸತ್ತನ್ನೇ ಕಾಯಲಿಲ್ಲ, ಇನ್ನು ದೇಶವನ್ನ ಹೇಗೆ ಕಾಯ್ತಾರೆ ಅಂತೆಲ್ಲ ಪ್ರಶ್ನೆಗಳನ್ನ ಕೇಳಲಾಗಿತ್ತು. ಸೊ ಮುಜುಗರಕ್ಕೆ ತಳ್ಳುವಂತಹ ಪ್ರಯತ್ನವನ್ನ ಇಡೀ ಇಶ್ಯೂನಲ್ಲಿ ಪ್ರತಾಪ್ ಸಿಂಹ ಅವರನ್ನ ತಳ್ತಾ ಇರೋದ್ರ ಜೊತೆಗೆ ಬಿಜೆಪಿಯವರನ್ನ ಕೂಡ ತಳ್ಳೋದಕ್ಕೆ ಕಾಂಗ್ರೆಸ್ನವರು ಸರ್ವ ತಯಾರಿಯನ್ನ ಮಾಡ್ಕೊಂಡಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇವತ್ತು ಯಾವ ರೀತಿಯಾದಂತಹ ಟರ್ನ್ ಟ್ವಿಸ್ಟ್ ಗಳನ್ನ ಇಡೀ ಪ್ರಕರಣ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕೂಡ ನೋಡ್ಬೇಕಾಗತ್ತೆ. ಕಾಂಗ್ರೆಸ್ ಅದರ ಲಾಭವನ್ನ ಯಾವ ರೀತಿ ಎತ್ತುತ್ತೆ, ಅಕಸ್ಮಾತ್ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಇದೇ ದೊಡ್ಡ ಇಶ್ಯೂ ಆಗಿ ಪ್ರತಾಪ್ ಸಿಂಹ ಅವರಿಗೆ ಹಿನ್ನಡೆ ಆಗುತ್ತಾ, ಎಲ್ಲ ಪ್ರಶ್ನೆಗಳು ಕೂಡ ಉಳಿತಾ ಇರುವಂತದ್ದು. ಪ್ರತಾಪ್ ಸಿಂಹ ಪಾಪ ಬಹಳ ಬುದ್ಧಿವಂತ. ಐ ಡೋಂಟ್ ನೋ ವೈ ಹಿ ಐಡೆಂಟಿಫೈಡ್, ಐ ಡೋಂಟ್ ನೋ ವೈ ಹಿ ಗೇವ್ ದಿಸ್ ಸರ್ಟಿಫಿಕೇಟ್. ಯಾಕೆ ಸಾಮಾನ್ಯವಾಗಿ ಎಲ್ಲ ಸ್ಕ್ರೀನ್ ಮಾಡ್ತಾರೆ, ಅವ್ನು ಇದ್ದಕ್ಕಿದ್ದಂಗೆ ಮೇಲ್ಗಡೆಯಿಂದ ನಾ ಟಿವಿಲಿ ನೋಡಿದೆ, ಇದರಿಂದಾನೇ ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ಮೇಲ್ಗಡೆಯಿಂದಾನೆ ಕೆಳಗಡೆ ಜಂಪ್ ಮಾಡ್ಬಿಟ್ಟಿದೆ. ಎಲ್ಲವೂ ಎಂಪಿಗಳೆಲ್ಲ ಇಲಿಗಳ ತರ ಓಡಾಗಿ ಬಚ್ಚಾಡ್ಕೊಳ್ತಾ ಇದ್ದಾರೆ. ನಮ್ಮ ಅಪೋಸಿಷನ್ ಲೀಡರ್ ಇದ್ರ ಬಗ್ಗೆ ಹೊಣೆನ ತಗೋಬೇಕು. ಅವ್ರ ಅದೇನ್ ಬುದ್ಧಿವಾದ ಹೇಳ್ತಾರ ದಯವಿಟ್ಟು ನಮ್ಮ ಅಪೋಸಿಷನ್ ಲೀಡರ್ ಮಾತಾಡಿದ್ದಾರೆ ವಿಚಾರ ಅತ್ಯಂತ ಖಂಡನೀಯವಾದಂತ ಘಟನೆ, ಎಲ್ಲರೂ ಕೂಡ ಖಂಡಿಸಬೇಕಾಗ್ತದೆ. ಅಲ್ಲಿ ಯಾರು ಪಾಸ್ ಕೊಟ್ಟಿರ್ತಕ್ಕಂಥವ್ರು ನಮ್ಮ ಲೋಕಸಭಾ ಸದಸ್ಯರು ಅವ್ರು ಕೊಟ್ಟಿದ್ದಾರೆ ಅಂತೇಳಿ ನಮ್ಗೆ ಇರ್ತಕ್ಕಂಥ ಇನ್ಫಾರ್ಮೇಶನ್, ನಾವು ಪಾಸ್ ಕೊಡುವಾಗ ಸ್ವಲ್ಪ ಗೊತ್ತಿರ್ತಕ್ಕಂಥವ್ರು ಕೊಡೋದು ಒಳ್ಳೇದು, ಗೊತ್ತಿಲ್ಲದವ್ರಿಗೆ ಕೊಡಬಾರದು. ಮತ್ತೆ ಇಲ್ಲಿ ನೋಡಿದ್ರೆ ಮೇಲ್ನೋಟಕ್ಕೆ ಸೆಕ್ಯೂರಿಟಿ ಲೋಪ ಇದ್ದಾಗ ಕಾಣಿಸುತ್ತೆ. ಅತ್ಯಂತ ಖಂಡನೀಯವಾದಂತ ಘಟನೆ, ಎಲ್ಲರೂ ಕೂಡ ಖಂಡಿಸಬೇಕಾಗ್ತದೆ. ಅಲ್ಲಿ ಯಾರು ಪಾಸ್ ಕೊಟ್ಟಿರ್ತಕ್ಕಂಥವ್ರು ನಮ್ಮ ಲೋಕಸಭಾ ಸದಸ್ಯರು ಅವ್ರು ಕೊಟ್ಟಿದ್ದಾರೆ ಅಂತೇಳಿ ನಮ್ಗೆ ಇರ್ತಕ್ಕಂಥ ಇನ್ಫಾರ್ಮೇಶನ್, ನಾವು ಪಾಸ್ ಕೊಡುವಾಗ ಸ್ವಲ್ಪ ಗೊತ್ತಿರ್ತಕ್ಕಂಥವ್ರು ಕೊಡೋದು ಒಳ್ಳೇದು, ಗೊತ್ತಿಲ್ಲದವ್ರಿಗೆ. ಸಂಸದರ ಸುರಕ್ಷತೆ ಬಗ್ಗೆ ಇಲ್ಲಿ ಪ್ರಶ್ನೆ ಎದುರಾಗಿರೋದ್ರಿಂದ ಗೃಹ ಇಲಾಖೆ ಕೂಡ ಎಚ್ಚೆತ್ತುಕೊಂಡಿದೆ. ತನಿಖೆಗೆ, ಉನ್ನತ ಮಟ್ಟದ ತನಿಖೆಗೂ ಕೂಡ ಆದೇಶಿಸಲಾಗಿದೆ. ಸಂಸತ್ನಲ್ಲಿ ಆಗುಂತಕರು ಸೃಷ್ಟಿ ಮಾಡಿದಂತಹ ಆತಂಕ ಇದೆಯಲ್ಲ, ಭಯ ಉತ್ಪಾದನೆ ಇದೆಯಲ್ಲ, ಇದರಿಂದ ಎಚ್ಚೆತ್ತುಕೊಂಡಿದೆ ಗೃಹ ಇಲಾಖೆ. ಹೆಚ್ಚಿನ ತನಿಖೆಗೆ ಕೂಡ ಆದೇಶಿಸಿದೆ. ಸಿಆರ್ಪಿಎಫ್ನ ಡಿಜಿ ಅನೀಸ್ ದಯಾಳ್ ಸಿಂಗ್ ನೇತೃತ್ವದಲ್ಲಿ ತಂಡವನ್ನ ಕೂಡ ರಚನೆ ಮಾಡಲಾಗಿದೆ. ಭದ್ರತಾ ಏಜೆನ್ಸಿಗಳ ಸದಸ್ಯರು ಮತ್ತು ತಜ್ಞರೊಂದಿಗೆ ವಿಚಾರಣೆಯ ಸಮಿತಿ ರಚನೆಯಾಗಿದೆ. ಸಂಸತ್ತಿನ ಭದ್ರತೆಯ ಉಲ್ಲಂಘನೆಗೆ ಕಾರಣಗಳ ಬಗ್ಗೆ ತನಿಖೆಯನ್ನ ಈ ಸಮಿತಿ ನಡೆಸಲಿಕ್ಕಿದೆ. ಆಮೇಲೆ ಲೋಪಗಳನ್ನ ಗುರುತಿಸಿ ಮುಂದಿನ ಕ್ರಮಕ್ಕೆ ಶಿಫಾರಸನ್ನ ಕೂಡ ಸಮಿತಿ ಮಾಡಲಿಕ್ಕಿದೆ. ಭದ್ರತೆ ಸುಧಾರಿಸುವ ಸಲಹೆ ಒಳಗೊಂಡಂತೆ ಶಿಫಾರಸುಗಳೊಂದಿಗೆ ವರದಿಯನ್ನು ಸಲ್ಲಿಕೆ ಮಾಡೋದಕ್ಕೆ ತಯಾರಿಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಲೋಕಸಭೆಯ ಸಚಿವಾಲಯಕ್ಕೆ ಈ ರಿಪೋರ್ಟ್ ಕೂಡ ಸಲ್ಲಿಕೆ ಆಗುತ್ತೆ. ಎಲ್ಲೆಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದೆ, ಮತ್ತೆ ಅಲ್ಲಿ ಕೆಲವರೆಲ್ಲ ಬಿಲ್ಡಿಂಗ್ ನ ಸ್ಟ್ರಕ್ಚರ್ದು ದೋಷ ಅಂತ ಕೂಡ ಹೇಳ್ತಾ ಇದ್ದಾರೆ. ತ್ವರಿತವಾಗಿ ಯಾವುದನ್ನೆಲ್ಲ ಸರಿಪಡಿಸಿಕೊಳ್ಬೇಕು, ಜೊತೆಗೆ ಲೇಯರ್ಸ್ ಆಫ್ ಸೆಕ್ಯೂರಿಟಿನಲ್ಲಿ ಎಲ್ಲೆಲ್ಲಿ ಲ್ಯಾಬ್ಸ್ ಆಗಿದೆ, ಫ್ರಿಸ್ಕಿಂಗ್ ಆಗಿರ್ಲಿಲ್ವಾ? ಜೊತೆಗೆ ನಿಮ್ಮ ಪ್ರತಿನಿಧಿ ಈಗಷ್ಟೇ ಹೇಳ್ತಾ ಇದ್ರು 2 ಗಂಟೆಗಳ ಕಾಲ ದಾಳಿಗೂ ಮುಂಚೆ ಅವರು ವೀಕ್ಷಕರ ಗ್ಯಾಲರಿಯಲ್ಲಿ ಕೂತಿದ್ರು ಅಂತ. ಯಾರು ಅಬ್ಸರ್ವೇ ಮಾಡ್ಲಿಲ್ವಾ? 2 ಗಂಟೆ, 1 ಗಂಟೆ ಅಥವಾ 45 ನಿಮಿಷಕ್ಕಿಂತ ಜಾಸ್ತಿ ಆಗ್ತಾ ಇದೆ ಅಂದಾಗ ಅಟ್ಲೀಸ್ಟ್ ಅವ್ರನ್ನ ಆಚೆ ಕಳಿಸುವಂತಹ ಕೆಲಸವನ್ನ ಸಿಬ್ಬಂದಿಗಳು ಮಾಡಲಿಲ್ಲ. ಮತ್ತೆ ಟೋಟಲ್ ಎಷ್ಟು ಜನ ಸಿಬ್ಬಂದಿಗಳಿದ್ರು, ಎಷ್ಟು ಜನ ಹಾಜರಾಗಿದ್ರು, ಎಷ್ಟು ಜನ ಗೈರಾಗಿದ್ರು, ಎಲ್ಲವನ್ನ ಕೂಡ ತನಿಖೆಗೆ ಒಳಪಡಿಸಲಾಗಿದೆ.
ಇನ್ನೊಂದು ಕಡೆಗೆ ಸಿಬ್ಬಂದಿಗಳ ಕೊರತೆ ಏನಾದ್ರೂ ಎದುರಾಗಿದೆಯಾ ಅಲ್ಲಿ ಅನ್ನೋ ಪ್ರಶ್ನೆ ಇದೆ. ಯಾಕಂದ್ರೆ ಸಂಸತ್ನಲ್ಲಿ ಮಂಜೂರಾದ ಭದ್ರತಾ ಅಧಿಕಾರಿಗಳ ಸಂಖ್ಯೆ ಎಷ್ಟಿದೆ ನೀವು ನೋಡ್ತಾ ಇದ್ದೀರಾ. ಪ್ರಸ್ತುತ 176 ಹುದ್ದೆಗಳಿಗೆ ಸಿಬ್ಬಂದಿ ನಿಯೋಜನೆ, ಉಳಿದ 125 ಹುದ್ದೆಗಳು ಖಾಲಿಯಾಗಿ ಉಳಿದಿದೆ. ಅದನ್ನು ತುಂಬಿಸಿಕೊಳ್ಳೋ ಪ್ರಯತ್ನವನ್ನು ಮಾಡಿಲ್ಲ. ಇಷ್ಟು ದೊಡ್ಡ ಭದ್ರತಾ ವೈಫಲ್ಯಕ್ಕೆ ಸಿಬ್ಬಂದಿಗಳ ಕೊರತೆ ಕೂಡ, ಭದ್ರತಾ ಸಿಬ್ಬಂದಿಗಳ ಕೊರತೆ ಕೂಡ ಎದ್ದು ಕಾಣಿಸ್ತಾ ಇದೆ. ಸಹಾಯಕ ಗ್ರೇಡ್ 2 ವರೆಗೂ ಹುದ್ದೆಗಳು ಖಾಲಿಯಾಗಿದೆ. ಪೊಸಿಷನ್ ಇದೆ, ಬಟ್ ಜನ ಇಲ್ಲ, ಸಿಬ್ಬಂದಿಗಳಿಲ್ಲ. ಸೊ ಸೆಕ್ಯೂರಿಟಿ ಲ್ಯಾಪ್ಸ್ ಆಗೋದಕ್ಕೆ ಇದು ಕೂಡ ಒಂದು ರೀಸನ್. ಇಷ್ಟು ದೊಡ್ಡ ದಾಳಿಯ ನಂತರ ಕೂಡ, 2001ರ ದಾಳಿಯ ನಂತರ ಕೂಡ ಈ ಭದ್ರತಾ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡ್ಕೊಂಡಿಲ್ಲ ಅಂದ್ರೆ ಯಾರು ಜವಾಬ್ದಾರರು, ಯಾರು ಹೊಣೆಗಾರರು? ಇಷ್ಟು ದೊಡ್ಡ ವಿಚಾರದಲ್ಲೂ, ಇಷ್ಟು ಕ್ರೂಷಿಯಲ್ ವಿಚಾರದಲ್ಲೂ ಇಷ್ಟೊಂದು ನಿರ್ಲಕ್ಷ್ಯ ಸರಿನಾ? ಯಾವ ಕ್ರೈಟೀರಿಯಾಗಳು ಇವ್ರಿಗೆ ಅಡ್ಡ ಬರ್ತಾ ಇತ್ತು? ಹಾಗಾದ್ರೆ ಎಲ್ಲಾ ಭದ್ರತಾ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡ್ಕೊಳ್ಳೋದಕ್ಕೆ ಯಾಕೆ ಮಾಡ್ಕೊಂಡಿರ್ಲಿಲ್ಲ? ಏನ್ ಪ್ರಾಬ್ಲಮ್ಮು? ಅನುದಾನದ ಕೊರತೆ ಏನಾದ್ರೂ ಇತ್ತಾ? ಈ ತರ 108 ಪ್ರಶ್ನೆಗಳಂತೂ ಇದ್ದೇ ಇದ್ದಾವೆ.